ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ರಿ. ಇವತ್ತು ವ್ಲಾಗ್ ಎಲ್ಲ ಸಿಂಪಲಾಗಿ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ರಿ. ಸೊ ಮಿನಿಟ್ಸ್ ಇದು ಬರುತ್ತಲ್ಲ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಎಲ್ಲನೂ ಬುಕ್ ಮಾಡಿದೆ. ಯಾಕೋ ಇವತ್ತು ಹೊರಗಡೆ ಹೋಗೋಕ್ಕೆ ಇಷ್ಟನೇ ಆಗಿರಲಿಲ್ಲ. ಸೊ ಹಾಗೂ ಸ್ವಲ್ಪ ಕೆಲಸ ಇತ್ತು. ಸೊ ಅದರಿಂದ ಹೊರಗಡೆ ಹೋಗೋದಕ್ಕಿಂತ ನಾನು ಹೋಗಬೇಕು, ಗಾಡಿ ಸ್ಟಾರ್ಟ್ ಮಾಡಿ ರೆಡಿಯಾಗಿ ಎಲ್ಲ ಕೆಲಸ ಮುಗಿಸಿ ಹೋಗಿ ತೊಗೊಂಡು ಬರಬೇಕು. ಆಮೇಲೆ ಒಂದೊಂದು ಅಂಗಡಿಲಿ ನಮ್ಗೆ ಚೆನ್ನಾಗಿ ಕಾಣಿಸ್ತಿರುತ್ತೆ. ಸೊ ಆ ಥರ ಎಲ್ಲನೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾನು ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡೋಣ ಅಂತ. ಬ್ಲಿಂಕಿಟ್ ಇದೆ, ಆಮೇಲೆ ಜೆಪ್ಟೋ ಇದೆ, ಎಲ್ಲನೂ ಕೂಡ ಇದೆ. ಬಟ್ ನಾನು ಎಲ್ಲನೂ ಕೂಡ ಟ್ರೈ ಮಾಡಿದ್ದೀನಿ. ನನಗೆ ಫ್ಲಿಪ್ಕಾರ್ಟಲ್ಲೇ ತುಂಬ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ. ಸೊ ಅದರಿಂದ ನಾನು ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ತರಿಸಿದ್ದೀನಿ. 9 ಮಿನಿಟ್ಸು, 1 ಮಿನಿಟ್ ಹಂಗೋ ಹಿಂಗಾದರೆ 10 ಮಿನಿಟ್ಸಲ್ಲಿ ನಿಮಗೆ ನೀವು ಆಯ್ಕೆ ಮಾಡಿರೋವಂಥ ಪ್ರಾಡಕ್ಟ್ಸ್ ಎಲ್ಲ ತಂದುಕೊಡ್ತಾರೆ. ತುಂಬಾ ಕಂಫರ್ಟ್ ಆಗಿ ಡಿಸ್ಕೌಂಟ್ ಅಂತಲೇ ಹೇಳ್ಬೋದು. ಅಂದರೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ, 10% ಡಿಸ್ಕೌಂಟ್ ಪ್ಲಸ್ ನಿಮ್ಗೆ ಏನಾದರೂ ಕಾಯಿನ್ಸ್ ಇದೆ ಆದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ನಾನು ಏನೇನು ತರಿಸ್ತೆ ಅಂತ ಅಂದ್ಬಿಟ್ಟು ತುಂಬ ಬೋರ್ ಮಾಡಿದೆ, ಪಟಾಪಟ್ ಅಂತ ತೋರಿಸ್ಬಿಡ್ತೀನಿ. ಸೊ ಪ್ರೈಸ್ ಕೂಡ ಹೇಳ್ತೀನಿ, ನೀವು ಗೆಸ್ ಮಾಡ್ತಾ ಇದೆ ಟೋಟಲ್ ಬಿಲ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ನಾನು ಕೂಡ ಹೇಳ್ತೀನಿ. ಆಲ್ಮೋಸ್ಟ್ ನೀವು ತಮ್ಮನೇಲಿ ನೋಡಿರ್ತೀರಾ, ಆದರೂ ಕೂಡ ಗೆಸ್ ಮಾಡಿ ನೋಡದೇ ಇರೋರು. ಸೊ ಓಕೆ, ಇದು ಕೊತ್ತಂಬರಿ ಸೊಪ್ಪು ಫುಲ್ ಇರಲಿಲ್ಲ ಮಾರ್ನಿಂಗ್, ನಾನೇನು ಹಾಕಲೇ ಇಲ್ಲ. ಅದಕ್ಕೆ ವೀಡಿಯೋನು ಸರಿಯಾಗಿ ಶೂಟ್ ಮಾಡೋಕ್ಕಾಗಿಲ್ಲ. ನಿನ್ನೆ ವೀಡಿಯೋ ನೋಡಿರ್ಬೋದು. ಸೊ ಇದು ಕೊತ್ತಂಬರಿ ಸೊಪ್ಪು 9 ರುಪೀಸ್. ಇದು ನನಗೆ ಬೇಕಿತ್ತು, ಜಾಸ್ತಿ ಯೂಸ್ ಮಾಡ್ತಿರ್ತೀನಿ. ಸೊ ಅದರಿಂದ ನಾನು 2 ತೊಗೊಂಡೆ. 9 18 ರುಪೀಸು. ಸೌಂಡ್ ಜಾಸ್ತಿ ಇದೆ, 1 ಮಿನಿಟ್ ಗೈಸ್, ಸಾರಿ. ಓಕೆ, ಆಮೇಲೆ ಟೊಮೊಟೊ. ನನಗೆ ಆ್ಯಪಲ್ ಟೊಮೊಟೊ ಅಂದರೆ ತುಂಬಾ ಇಷ್ಟ. ನಾನು ಬ್ಲಾಗ್ಸಲ್ಲಿ ನೋಡಿದರೆ ನಿಮ್ಗೆ ಖಂಡಿತ ಗೊತ್ತಾಗಿರುತ್ತೆ. ಇದು 1 kg 19 20 ರುಪೀಸು ಇದು. ಆಮೇಲೆ ಇದು ಡಿಸ್ಕೌಂಟ್ 10% ಡಿಸ್ಕೌಂಟ್ ಪ್ಲಸ್ ಕಾಯಿನ್ಸ್ ಯೂಸ್ ಮಾಡಿದ್ಮೇಲೆ ಕಮ್ಮಿನೂ ಆಗಿರುತ್ತೆ, 18 ರುಪೀಸ್ ಆಗಿರುತ್ತೆ. ಇದು ಬಂದ್ಬಿಟ್ಟು 1/4 kg 300 ಗ್ರಾಮ್ 400 ಗ್ರಾಮ್ ಇದೆ. 19 ರುಪೀಸು 18 ರುಪೀಸು. ನಾನು ಕ್ಯಾರೆಟ್ ಜಾಸ್ತಿ ಬೇಕು. ಇದು ಬಂದ್ಬಿಟ್ಟು 1/4 kg 9 ರುಪೀಸ್ ಬೆಂಡೆಕಾಯಿ. ಸೊ ಇದು ಬಂದು ಏನೋ ಆರೆಂಜಸ್ ಅಂದ್ಕೊಳ್ತೀನಿ, ಆರೆಂಜು, ಬಟ್ ಇನ್ನು ಕಲರ್ ಬಂದಿಲ್ಲ. ಇದು ಕೂಡ ಕಮ್ಮಿನೇ, 20 30 ರುಪೀಸ್ ಅಷ್ಟೇ. ಸೊ ನನಗೆ ಆರೆಂಜಸ್ಸಲ್ಲಿ ಸ್ವಲ್ಪ ಬೇಕಿತ್ತು, ಅದಕ್ಕೆ ಜ್ಯೂಸ್ ಮಾಡೋದಕ್ಕೆ. ಇನ್ನು ಜಾಸ್ತಿ ಸ್ವಲ್ಪ ಹಣ್ಣಾಗಿಲ್ಲ, ಸೊ ಆ ಥರದ್ದೇ ಕೊಟ್ಟಿದ್ದಾರೆ. ನೀವು ಅರ್ಧ ಕೆ ಜಿ 1 kg ಇರ್ಬೋದು ಇದು. ಸೊ ಕ್ಯಾರೆಟ್ ಅವಾಗಲೇ ಹೇಳಿದ್ನಲ್ಲ, ಇದು ಒಂದು 1/2 kg 1/2 kg 800 ಗ್ರಾಮ್ಸ್ ಇರುತ್ತೆ. 1 kg ಇರಲ್ಲ, 30 ರುಪೀಸ್ ಇರುತ್ತೆ ಅಷ್ಟೇ. ಇದು ಬಂದು 9 ರುಪೀಸ್. ಯಾವಾಗಾದರೂ ಪಲ್ಯ ಮಾಡೋದಕ್ಕೆ, ಆಮೇಲೆ ಬೇಳೆ ಸಾರು ಜೊತೆಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ 9 ರುಪೀಸ್ ಅಷ್ಟೇ. ನನಗೆ ಕುಕುಂಬರ್ ಇಷ್ಟ ಆಗಿತ್ತು, ಕುಕುಂಬರ್ 1/2 kg ಇಟ್ಟೆ. 1/2 kgಗೆ 4 ಬಂದಿದೆ, 30 ರುಪೀಸ್. ಇದು ಸಾಫ್ಟಾಗಿ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾಳೆ ವಚ್ಚು. ಅದರಿಂದ ಫ್ರೂಟ್ಸು ವೆಜಿಟೇಬಲ್ಸ್ ಎರಡನ್ನೂ ಕೂಡ ಮಿಕ್ಸ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂಥರ ಗ್ರೀನ್ ಆ್ಯಪಲ್ ಅಂತಾರಲ್ಲ, ಇದು 45 ರುಪೀಸ್ ಇದು. ಆಮೇಲೆ ಗ್ರೇಪ್ಸು ವಚ್ಚುಗೆ ತುಂಬಾ ಇಷ್ಟ. ಇದು 1/4 kg 20 to 42 ರುಪೀಸ್ಗೆ 1/2 kg. ನೆಕ್ಸ್ಟು ಬೀನ್ಸ್ 1/4 kg ತರಿಸ್ಕೊಂಡೆ. ಸಾಕು, ಚೆನ್ನಾಗಿರುತ್ತೆ. ಎಲ್ಲ ಪ್ರಾಡಕ್ಟ್ಸ್ನೂ ಅಷ್ಟೇ ಜೆನ್ಯೂನ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಯಾವುದೇ ರೀತಿ ಕೆಟ್ಟೋಗಿರೋದು ಆ ಥರ ಏನೂ ಇರಲ್ಲ. ಬೀನ್ಸ್ 1/4 kg 18-19 ರುಪೀಸ್ ಅಷ್ಟೇ. ಸೊ ಆಮೇಲೆ ನನಗೆ ಸಿಹಿ ಕುಂಬಳಕಾಯಿ ಬೇಕಾಗಿತ್ತು. ಸಿಪ್ಪೆನೂ ಅವರೇ ತೆಗೆದು ಬಿಟ್ಟಿರ್ತಾರೆ. ಇದು ಪಂಪ್ಕಿನ್ ಅಲ್ವಾ, ತುಂಬಾ ಸಿಪ್ಪೆ ಅವರೇ ತೆಗೆದಿರ್ತಾರೆ. ಅದು ಒಂಥರ ಹಾರ್ಡ್ನೆಸ್ಸು, ಸಿಪ್ಪೆ ತೆಗೆದೇ ಒಂದು ಸ್ವಲ್ಪ ಕೆಲಸ ಲೇಟ್ ಆಗುತ್ತೆ. ನಾಳೆ ಇಡ್ಲಿಗೆ ಸಾಂಬಾರು ಮಾಡಬೇಕಾಗಿದೆ. ಸೊ ಅದಕ್ಕೆ ಫಸ್ಟೇ ಪ್ಲಾನ್ ಮಾಡಿ 2 days 3 days ಆಗುವಷ್ಟು ತರಕಾರಿನ ತರಿಸ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು 20 ರುಪೀಸ್ ಒಳಗಡೆನೆ ಒಂದು 1/2 kg ಹತ್ರ ಇರ್ಬೋದು. ಎಷ್ಟಿದೆ ಅಂದರೆ ಇದರಲ್ಲಿ ಹಾಕಿರ್ತಾರೆ 1/2 kg ಇದೆ ಅಂತೆ, 1/2 kg ಇದೆ ಅಂತ. ಸಿಪ್ಪೆ ತೆಗೆದಿದ್ದಾರಲ್ಲ ಅದಕ್ಕೆ ವೆಯ್ಟು. ಇದು ಹಸಿಮೆಣಸಿನ್ಕಾಯಿ, ಇದು ಫ್ರೂಟ್ಸು. ಹಸಿಮೆಣಸಿನ್ಕಾಯಿ ಬಂದು 1/4 kg 19 ರುಪೀಸ್. ಮಶ್ರೂಮು ಇದು 32 ರುಪೀಸ್ಗೆ ಸಿಕ್ತು, ಯಾಕಂದರೆ ಕೂಪನ್ ಕೋಡ್ ಎಲ್ಲ ಯೂಸ್ ಮಾಡಿದ್ದು ಅದೆಲ್ಲ. ನೆಕ್ಸ್ಟ್ ಬಂದು ಸೌತೆಕಾಯಿ. ಸಾಂಬಾರು ಮಾಡೋದಕ್ಕೆ ನಾಳೆ ಇಡ್ಲಿಗೆ ಸೌತೆಕಾಯಿ ಬಳಸಿ ಸಾಂಬಾರು ಮಾಡಿಬಿಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇತ್ತೀಚೆಗೆ ನಮ್ಮ ಫೇವ್ರೆಟ್ ಸಾರು ನಾನು ಮಾಡೋ ರೆಸಿಪೀಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ಶೇರ್ ಮಾಡ್ತೀನಿ, ನೋಡೋಣ. ಆದರೆ ಆಮೇಲೆ ಇದು ಫುಲ್ಲು ಆನಿಯನ್ಸ್, ಫುಲ್ಲು ಇವತ್ತಂತೂ ಒಂದು ಆನಿಯನ್ ಇರಲಿಲ್ಲ, ಅಷ್ಟು ಖಾಲಿ ಮಾಡಿಬಿಟ್ಟಿದ್ದು, ನೋಡಿಕೊಂಡೇ ಇಲ್ಲ. ಇಮಿಡಿಯೇಟಾಗಿ ಬುಕ್ ಮಾಡಿದ್ರೆ ತಂದು ಕೊಡ್ತಿದ್ರು, ಬಟ್ ಇರಲಿ ಬಿಡು ಅಂತ ಅಂದ್ಬಿಟ್ಟು ಇರೋದಲ್ಲೇ ನಾನು ಹಾಕಿದ್ದೀನಿ, ಯೂಸ್ ಮಾಡಿದ್ದೀನಿ. ಇದು ಬಂದು 1/2 kg 50 ರುಪೀಸ್. ಇದು ಆ್ಯಪಲ್ಲು ಒಂದು 5 ಇದೆ ಅಂದ್ಕೊಳ್ತೀನಿ. 5 ಆ್ಯಪಲ್ಸ್ ಇದೆ. ನನಗಂತೂ ತುಂಬಾ ಕಂಫರ್ಟು, ಕನ್ವೀನಿಯೆಂಟ್ ಅಂತಲೇ ಹೇಳ್ಬೋದು.
ಸೊ ಇದನ್ನ ಎತ್ತಿಡೋದು ಕೂಡ ತುಂಬಾ ಈಸಿ. ಜಸ್ಟ್ ಏನಿದೆ ಅದನ್ನೆಲ್ಲ ಫ್ರಿಜ್ಜಲ್ಲಿ ಹಾಗೆ ಆರ್ಗನೈಸ್ ಮಾಡಿಬಿಡ್ತೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ, ಬಿಲ್ ಎಷ್ಟಾಯಿತು ಅಂತ ಗೆಸ್ ಮಾಡಿದ್ರೆ ಅನ್ಕೊತೀನಿ. 547 ರುಪೀಸು ಇಷ್ಟು ಬಂದಿದೆ. 30 ಐಟಮ್ಸ್ ಇದೆ ಟೋಟಲ್ ಅದರಲ್ಲಿ. ಸೊ ನೀವು ಗೆಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾವು ಫ್ರಿಜ್ ನೋಡ್ಬೋದು, ಆಲ್ಮೋಸ್ಟ್ ಫಿಲ್ ಇದೆ. ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡೆ. ಸೊ ಜಸ್ಟ್ ಏನಿದೆ ಇದೇ ಥರನೇ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ತುಂಬ ಕಂಫರ್ಟಾಗೂ ಅನಿಸುತ್ತೆ. ಸೊ ನನಗೆ ಎಲ್ಲೆಲ್ಲಿ ಪ್ಲೇಸ್ ಸಿಗುತ್ತೆ ಅದನ್ನೆಲ್ಲ ಹಾಕಿ ಇಡ್ತೀನಿ. ಆಮೇಲೆ ನಿಧಾನಕ್ಕೆ ಎಲ್ಲನೂ ಕೂಡ ಜೋಡಿಸ್ಕೊತೀನಿ. ಸೊ ಆ್ಯಪಲ್ ಏನು ಒಳಗಡೆ ಇಟ್ಟಿಲ್ಲ ಅಂದರೂ ನಡೆಯುತ್ತೆ, ಇದೇನು ಕೆಟ್ಟೋಗಲ್ಲ. ಸ್ವಲ್ಪ ಬೇಗ ಯೂಸ್ ಮಾಡೋದೆಲ್ಲ ಮುಂದೆನೇ ಇಟ್ಕೊಳ್ತೀನಿ. ಇದನ್ನೆಲ್ಲ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಇದನ್ನೆಲ್ಲ ಆಮೇಲೆ ಬಾಕ್ಸಲ್ಲಿ ಹಾಕಿ ಇಟ್ಕೊಬೇಕು. ಸದ್ಯಕ್ಕೀಗ ಈ ಥರ ಜೋಡಿಸ್ಕೊಳ್ತೀನಿ. ಪ್ಯಾಕೇಜಿಂಗು ಕವರಲ್ಲಿ ಇರೋದ್ರಿಂದ ನಮಗೆ ತುಂಬ ದಿನ ಇಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ಟೋರೇಜ್ ಏನೂ ಆಗಲ್ಲ. ಸೊ ಈ ಥರ ಕುಕುಂಬರ್ ಅಂದರೆ ತುಂಬಾ ಇಷ್ಟ ನನಗೆ. ಸೊ ಟೊಮೊಟೊ ಇನ್ನೂ ಇತ್ತು, ಬಟ್ ಆದ್ರೂ ಕೂಡ ನಾನು ಸ್ವಲ್ಪ ತರಿಸ್ದೆ ಇರಲಿ ಅಂತ ಅಂದ್ಬಿಟ್ಟು. ಇದು ಎಷ್ಟು ದಿನ ಇಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೋಬೇಕು. ಆಮೇಲೆ ಇದನ್ನು ಇವಾಗ ಮಾಡ್ತೀನಿ, ಈಗ ಮಾಡ್ತೀನಿ. ಅದಕ್ಕೆ ಸುಮ್ಮನೆ ಜಸ್ಟ್ ಇಲ್ಲಿ ಮೇಲೆ ಹತ್ರ ಇಟ್ಬಿಡ್ತೀನಿ. ಸೊ ಅಷ್ಟೇ. ಕೊತ್ತಂಬರಿ ಸೊಪ್ಪಿದೆ, ಅದನ್ನ ಜಸ್ಟು ಬಿಡಿಸೋ ಅವಶ್ಯಕತೆ ಇಲ್ಲ, ಅವರೇ ನೀಟಾಗಿ ಬಿಡಿಸಿರ್ತಾರೆ. ಕೊತ್ತಂಬರಿ ಸೊಪ್ಪು ಮಾತ್ರ ಅಲ್ಲಿ ಇಟ್ಕೊಂಡು ಇದನ್ನು ಮತ್ತೆ ಜೋಡಿಸ್ಬೇಕು. ಇದರಲ್ಲಿ ಈಸಿ ಆಗುತ್ತೆ. ಅಕಸ್ಮಾತ್ ನಮಗೆ ಜೋಡಿಸಿಲ್ಲ ಅನ್ನೋ ಚಿಂತೆ ಇರಲ್ಲ. ತೊಗೊಂಡು ಬಂದಿದ್ದನ್ನ ಅದೇ ರೀತಿ ಇಟ್ಬಿಟ್ರೆ ನೀಟಾಗೂ ಕಾಣಿಸ್ತಾ ಇರುತ್ತೆ. ಫ್ರಿಜ್ಜಲ್ಲಿ ನೋಡ್ಬೋದು. ಸೊ ನೀಟಾಗೂ ಕಾಣಿಸ್ತಾ ಇರುತ್ತೆ. ಈ ಕಡೆ ಎಲ್ಲ ಮಿಲ್ಕು, ಪನ್ನೀರು, ವಚ್ಚುದು ಸ್ನ್ಯಾಕ್ಸು ಎಲ್ಲ ಇಟ್ಟಿರ್ತೀನಿ. ಸೊ ಓಕೆ, ಸ್ವಲ್ಪ ನೀಟಾಗಿ ಅಂತ ನೋಡ್ಬೋದು. ಇಷ್ಟು ಡಂಪ್ ಮಾಡಿ ಇಟ್ಬಿಡ್ತೀನಿ. ಸೊ ಆ್ಯಪಲ್ನ ಮೇಲೆ ಇಟ್ಕೊತೀನಿ, ನೋಡೋಣ ಅಷ್ಟೇ. ಸೊ ಅದಂತೂ ಸೌಂಡ್ ಮಾಡ್ತಾನೆ ಇರುತ್ತೆ, ಕುಯ್ 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 ಅಂತ. ಜಾಸ್ತಿ ಹೊತ್ತು ನಾವೇನಾದರೂ ಹಾಗೆ ಬಿಟ್ಬಿಟ್ಟಿದ್ರೆ. ಸೊ ಓಕೆ, ಆನೇನು ಆ್ಯಪಲ್ ಮಾತ್ರ ಪ್ಲೇಸ್ ಆಗಲಿಲ್ಲ. ಆ್ಯಪಲ್ಗೇನು ಬೇಕಾಗಿಲ್ಲ. ಸೊ ಹಾಕ್ಬಿಟ್ಟು ಈಗ ಜಸ್ಟ್ ಅಡುಗೆ ಮಾಡಬೇಕು ಊಟಕ್ಕೆ. ಗಂಗಾರಿಗೆ ಮುದ್ದೆ ಮಶ್ರೂಮ್ ಸಾರು ಮಾಡಿಬಿಡ್ತೀನಿ, ಬಿಸಿ ಬಿಸಿದು. ರೆಸಿಪಿ ಶೇರ್ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಲೇಟ್ ಆಯಿತು. ಇವಾಗ ವೀಡಿಯೋ ಶೂಟ್ ಮಾಡೋಷ್ಟು 12:30 ಆಯಿತು. ಅವ್ರು ಇನ್ನೇನು 1:30 ಅಷ್ಟರಲ್ಲಿ ಊಟಕ್ಕೆ ಬರ್ತಾರೆ. ಸೊ ಅದರಿಂದ ಓಕೆ ಗೈಸ್, ಬಿಲ್ ಬಂದುಬಿಟ್ಟು 547 ರುಪೀಸ್ ಆಯಿತು 30 ಐಟಮ್ಸ್ಗೆ. ಅಂದರೆ ಅದರಲ್ಲಿ ಡಬಲ್ ತೊಗೊಂಡಿದ್ದು ಇದೆ, ಕ್ಯಾರೆಟು, ಆಮೇಲೆ ಗ್ರೇಪ್ಸು, ಆ ಥರ ಎಲ್ಲ. ಓಕೆ, ವರ್ತಾ ಇಲ್ವಾ ಅನ್ನೋದನ್ನು ನೀವು ನನಗೆ ಶೇರ್ ಮಾಡಬೇಕು. ಓಕೆ ಗೈಸ್, ಸಿಗ್ತೀನಿ ಇವತ್ತು ಸಿಂಪಲ್ ವೀಡಿಯೋ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಬಗ್ಗೆ. ಇದು ವರ್ತಾ ನಾಟ್ ವರ್ತಾ ಅಂತ. ಸ್ಟ್ರೆಸ್ ಇರುತ್ತೆ ಹೊರಗಡೆ ಹೋಗಿ ತೊಗೊಂಡು ಬರೋದು, ಆಮೇಲೆ ಹುಡುಕಿ ತೊಗೊಳ್ಳೋದು, ಆಮೇಲೆ ಚೆನ್ನಾಗಿಲ್ಲ ಅಂದರೆ ಇನ್ನೊಂಗಡಿಗೆ ಆಗೋದು ಅಂತ. ಬಟ್ ಇವರೇನಿಲ್ಲ, ಕ್ವಾಲಿಟಿಯಲ್ಲಂತೂ ಕಾಂಪ್ರಮೈಸ್ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ. ರೇಟ್ ಕೂಡ ಕಮ್ಮಿನೇ ಇರುತ್ತೆ. ನನ್ನ ಪ್ರಕಾರ ಗುಡ್ ಅಂತ ಹೇಳ್ತೀನಿ. ಎಮರ್ಜೆನ್ಸಿಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಎಮರ್ಜೆನ್ಸಿಗೆ ಒಂದು ಸತಿ ತರಿಸ್ಕೊಂಡು ನೋಡಿ, ನಿಮಗೆ ಆಲ್ಮೋಸ್ಟ್ ಇಷ್ಟನೇ ಆಗಿರುತ್ತೆ. ಓಕೆ, ಸಿಂಪಲ್ ವೀಡಿಯೋ. ಐ ಹೋಪ್ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಒಳ್ಳೆ ವೀಡಿಯೋ ಜೊತೆ. ಟೇಕ್ ಕೇರ್, ಬಾಯ್.